ನಮ್ಮ ಮಂಗಳೂರು ಸ್ಪೆಷಲ್ ಕೊಡ್ಡೆ ಫಿಶ್ ಫ್ರೈ ಖಂಡಿತ ಇವತ್ತಿನ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗ್ತದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನೀವು ಮನೇಲಿ ಟ್ರೈ ಮಾಡಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಕೊಡ್ಡೆ ಮೀನನ್ನ ಫ್ರೈ ಮಾಡ್ತಾ ಇದ್ದೇನೆ. ತುಂಬ ಈಸಿಯಾಗಿ ಮಾಡುವಂಥ ಫ್ರೈ ಇವತ್ತು ನಾನು ಮಾಡ್ತಾ ಇದ್ದೇನೆ. ಈಗ ನಾವು ಇದನ್ನು ಕ್ಲೀನ್ ಮಾಡಿ ಇದಕ್ಕೆ ಕಟ್ಸ್ ಹಾಕೋಬೇಕು. ನೋಡಿ, ಕಟ್ಸ್ ಹಾಕೊಂಡಿದ್ದೇನೆ. ಇಲ್ಲಿ ನಾನು ಮಸಾಲೆಗೆ ಖಾರಕ್ಕೆ ತಕ್ಕ ಹಾಗೆ ಖಾರದ ಪುಡಿ, ರೆಡ್ ಚಿಲ್ಲಿ ಪೌಡರ್, ಅರಿಶಿನ, ಉಪ್ಪು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನೋಡಿ ಹುಣಸೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ತುಂಬ ಈಸಿ ಮೆಥಡ್ ಇದು, ಯಾರು ಬೇಕಾದರೂ ಮಾಡ್ಕೋಬೋದು. ನೋಡಿ, ಈ ಹದಕ್ಕೆ ಬರಬೇಕು ಯಾವಾಗಲೂ ಮಸಾಲೆ, ಆಗ ಮೀನಿಗೆ ತುಂಬ ಚೆನ್ನಾಗಿ ಹೇಳ್ಕೊಳ್ತದೆ. ಈಗ ಒಂದೊಂದೇ ಮೀನನ್ನು ಹಾಕಿ ಇದಕ್ಕೆಲ್ಲ ಮಸಾಲೆಯನ್ನು ನಾವು ಸವರಬೇಕು. ಕೊಡ್ಡೆ ಮೀನು ಅಂದರೆ ಹೆಚ್ಚಾಗಿ ಎಲ್ಲರೂ ಇಷ್ಟಪಡ್ತಾರೆ. ಇದರಲ್ಲಿ ಫ್ರೈ ಮಾಡಿದರೆ ತುಂಬ ಚೆನ್ನಾಗಿರ್ತದೆ. ಯಾಕಂದರೆ ಇದು ತುಂಬ ಸಪ್ಪೆ ಮೀನು. ಫ್ರೈ ಮಾಡಿ ಒಂದು ತಿಳಿಸಾರಿದ್ರೆ ಇದು ತುಂಬ ಚೆನ್ನಾಗಿರ್ತದೆ ಅನ್ನದ ಜೊತೆ. ಅಂತೂ ಎಲ್ಲರೂ ಇಷ್ಟಪಡುವಂಥ ಮೀನು. ಮತ್ತು ಇದನ್ನು ಯಾರು ಬೇಕಾದರೂ ತಿನ್ಬೋದು, ಯಾಕಂದರೆ ಇದರಲ್ಲಿ ನಂಜಿನ ಅಂಶ ಇರುವುದಿಲ್ಲ. ಈಗ ಇದನ್ನು ಎಲ್ಲ ಮೀನಿಗೆ ನಾವು ಖಾರವನ್ನು ಅಪ್ಲೈ ಮಾಡಿಕೊಳ್ಬೇಕು. ನೋಡಿ, ಮೀನಿಗೆ ಖಾರ ಮಾತ್ರ ತಾಗಿಸುವಾಗ ಕರೆಕ್ಟಾಗಿ ನಾವು ಅದಕ್ಕೆ ಒಳಗೆಲ್ಲ ಸರಿಯಾಗಿ ತುಂಬಿಸಬೇಕು, ತಿನ್ನಿಸಬೇಕು. ಆಗ ತುಂಬ ಚೆನ್ನಾಗಿರ್ತದೆ ಫ್ರೈ ಕೂಡ. ಎಲ್ಲ ಹೇಳ್ಕೊಂಡು ಒಳ್ಳೆ ರುಚಿಕರವಾದ ಫಿಶ್ ಫ್ರೈ ರೆಡಿ ಆಗ್ತದೆ. ಮತ್ತು ಮಸಾಲೆ ಕೂಡ ಹಾಗೆ ಉಪ್ಪು, ಖಾರ, ಹುಳಿ ಎಲ್ಲ ಕರೆಕ್ಟಾಗಿ ಇರಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಇದನ್ನೀಗ ನಾವು ಸ್ವಲ್ಪ ಹೊತ್ತು ಇದನ್ನು ಮಸಾಲೆ ಎಳಿಲಿಕ್ಕೆ ಬಿಡಬೇಕು. ಸ್ಟವ್ ಮೇಲೆ ನಾನು ತವಾ ಇಟ್ಟಿದ್ದೇನೆ. ನಾನು ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೇನೆ. ನಾವು ಮಂಗಳೂರಿನವ್ರು ಹೆಚ್ಚಾಗಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದು. ಮತ್ತು ಫಿಶ್ ಫ್ರೈ ಎಲ್ಲ ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿದರೆ ತುಂಬ ಪರಿಮಳ. ನೋಡಿ, ಮೀನಿಗೆ ಮಸಾಲೆ ತುಂಬ ಚೆನ್ನಾಗಿ ಎಳ್ಕೊಂಡಿದೆ. ಈ ರೀತಿ ಎಳ್ಕೊಳ್ಬೇಕು. ಎಣ್ಣೆ ಸ್ವಲ್ಪ ಕಾಯಬೇಕು. ಎಣ್ಣೆ ಕಾದ ಮೇಲೆ ನಾವು ಮೀನನ್ನು ಹಾಕೋಬೇಕು. ಎಣ್ಣೆ ಕಾದಿದೆ. ಈಗ ನಾವು ಒಂದೊಂದೇ ಮೀನನ್ನು ಇದಕ್ಕೆ ಹಾಕೋಬೇಕು. ಹಾಗೆ ಇದರ ಮೇಲೆ ಕೂಡ ಈಗ ಮಸಾಲೆಯನ್ನು ನಾವು ಸವರಬೇಕು. ಯಾಕಂದರೆ ಎರಡೂ ಭಾಗದಲ್ಲೂ ಕರೆಕ್ಟಾಗಿ ಮಸಾಲೆ ಇದ್ದರೆ ಫಿಶ್ ಫ್ರೈ ತುಂಬ ಚೆನ್ನಾಗಿ ಆಗೋದು. ಎಲ್ಲ ಮೀನಿಗೂ ಕರೆಕ್ಟಾಗಿ ಎಣ್ಣೆ ತಾಗಬೇಕು. ನೋಡಿ, ಆಗ ಫ್ರೈ ತುಂಬ ಚೆನ್ನಾಗಿ ಆಗ್ತದೆ. ಮತ್ತು ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿದ ಫ್ರೈ ಅಂತೂ ಸೂಪರ್ ಆಗಿರ್ತದೆ. ಈಗ ಇದಕ್ಕೆ ಸ್ವಲ್ಪ ನಾವು ಕರಿಬೇವು ಸೊಪ್ಪನ್ನು ಹಾಕೋಬೇಕು. ಕರಿಬೇವು ಸೊಪ್ಪು ಹಾಕಿದರೆ ಅದರ ಪರಿಮಳವೇ ಬೇರೆ, ಅಷ್ಟು ಚೆನ್ನಾಗಿರ್ತದೆ. ಇನ್ನಿದು ಕಾಯಬೇಕು. ಈಗ ನಾವು ಇದನ್ನು ಮಗುಚಿ ಹಾಕಬೇಕು. ಯಾಕಂದರೆ ಎರಡೂ ಭಾಗನೂ ಕರೆಕ್ಟಾಗಿ ಫ್ರೈ ಆದರೆ ಮಾತ್ರ ಫಿಶ್ ಫ್ರೈ ತುಂಬ ಚೆನ್ನಾಗಿರೋದು. ನೋಡಿ, ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಲೋ ಫ್ಲೇಮಲ್ಲಿಟ್ಟರೆ ಮೀನು ಚೆನ್ನಾಗಿ ಫ್ರೈ ಆಗ್ತದೆ. ಹೈ ಫ್ಲೇಮಲ್ಲಿಟ್ಟರೆ ಮೀನು ಕಪ್ಪಾಗ್ತದೆ ಹೊರತು ಮಾಂಸ ಅದರದ್ದು ಬೇಯುವುದಿಲ್ಲ. ಈ ಥರ ನಾವು ಫ್ರೈ ಮಾಡಬೇಕು ಯಾವಾಗಲೂ. ಮತ್ತು ನೋಡಿ, ಈ ಕರಿಬೇವು ಸೊಪ್ಪು ತಳದಲ್ಲಿದೆ. ಈಗ ಅದು ಕಾದು ಒಂದು ಒಳ್ಳೆ ಪರಿಮಳವನ್ನು ಕೊಡ್ತದೆ. ಫ್ರೈಗೆ ಒಂದು ರುಚಿಯೇ ಬೇರೆ ಬರ್ತದೆ. ಇನ್ನು ಸ್ವಲ್ಪ ಫ್ರೈ ಆಗಲಿ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಇದನ್ನು ಈ ರೀತಿ ಹಾಕಬೇಕು. ಆಗ ಮೀನಿನ ಎಲ್ಲ ಭಾಗನೂ ಕರೆಕ್ಟಾಗಿ ಫ್ರೈ ಆಗಿ ರುಚಿಕರವಾದ ಫಿಶ್ ಫ್ರೈ ನಮಗೆ ರೆಡಿ ಆಗ್ತದೆ. ನೋಡಿ, ಈ ಭಾಗ ಕೂಡ, ಅದರ ಹೊಟ್ಟೆ ಭಾಗ ಕೂಡ ಒಳ್ಳೆ ಚೆನ್ನಾಗಿ ಫ್ರೈ ಆದರೆ ತಿನ್ನಲಿಕ್ಕೂ ತುಂಬ ಚೆನ್ನಾಗಿರ್ತದೆ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು. ಮತ್ತು ಒಳ್ಳೆ ಘಮ ಬರ್ತಾ ಉಂಟು. ಯಾಕಂದರೆ ಕೊಬ್ಬರಿ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಅದರ ಪರಿಮಳವೇ ಬೇರೆ, ಹೇಳಬೇಕು ಅಂತಲೇ ಇಲ್ಲ, ಅಷ್ಟೊಂದು ಚೆನ್ನಾಗಿರ್ತದೆ. ಫ್ರೈ ಆದದ್ದು ಸಾಕು. ಈಗ ಸ್ಟವ್ ಆಫ್ ಮಾಡುವ. ನೋಡಿ, ಫಿಶ್ ಫ್ರೈ ಅಂದರೆ ನೋಡಿ ಈ ರೀತಿ ಆಗಬೇಕು. ಮಸಾಲೆ ಎಲ್ಲ ಒಳಗಡೆ ಎಳ್ಕೊಂಡು ಎಷ್ಟು ಚೆನ್ನಾದ ಫಿಶ್ ಫ್ರೈ ರೆಡಿ ಆಗಿದೆ ನೋಡಿ. ಖಂಡಿತ ಇವತ್ತಿನ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ. ಹಾಗೇನು ಕಮೆಂಟ್ ಮಾಡಿ, ಶೇರ್ ಮಾಡಿ. ಆದಷ್ಟು ನನ್ನ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.